ಅಂತ ಹೇಳಲಾಗಿದೆ. ಹೀಗೆ ಇವರು ಇಲ್ಲಿಗೆ ಬಂದ ನಂತರ ಇಲ್ಲಿನ ಮಾಂತ್ರಿಕನೋರ್ವನ ಗರ್ವಭಂಗಕ್ಕೆ ಕಾರಣರಾದರು ಅಂತ ಹೇಳಲಾಗುತ್ತದೆ. ಈ ಭಾಗದಲ್ಲಿ ಶ್ರವಣ ಎನ್ನುವ ನಾಯಕನೊಬ್ಬ ಜನರಿಗೆ ಸಾಕಷ್ಟು ತೊಂದರೆ ನೀಡುತ್ತಿದ್ದುದಾಗಿಯೂ ಆತ ಮಾಂತ್ರಿಕ ವಿದ್ಯೆಯನ್ನು ಕಲಿತವನಾಗಿದ್ದ ಜನರನ್ನು ತನ್ನ ಮಂತ್ರಶಕ್ತಿಯಿಂದ ಕಾಡುತ್ತಿದ್ದನಂತೆ. ಹೀಗೆ ಅವನ ಮಾಂತ್ರಿಕ ಶಕ್ತಿಯ ಎದುರು ನಿಂತ ಮಹಾದೇಶ್ವರರು ಆತನನ್ನು ಸೋಲಿಸಿ ಇಲ್ಲಿನ ಜನರಿಗೆ ಸಹಾಯ ಮಾಡಿದರು ಅಂತ ಹೇಳುತ್ತೆ ಸ್ಥಳ ಪುರಾಣ. ದೇವರನ್ನ ಆರಾಧಿಸುತ್ತಿದ್ದ ಶ್ರೀಮಂತ ಜಮೀನುದಾರರಾದ ಜುಂಜೇಗೌಡರ ಮನೆಯವರೆಗೆ ಭೇಟಿ ನೀಡಿದರು. ಅಲ್ಲಿಗೆ ಭೇಟಿ ನೀಡಿದ ಮಹಾದೇಶ್ವರರು ಅನೇಕ ಅದ್ಭುತಗಳನ್ನು ತೋರಿಸಿ ತಮ್ಮ ದೈವಿಕ ಶಕ್ತಿಯನ್ನು ಜುಂಜೇಗೌಡರಿಗೆ ತಿಳಿಸಿದರು. ಕೊನೆಗೆ ಜುಂಜೇಗೌಡರು ಅವರ ಭಕ್ತನಾಗಿ ಮಹಾದೇಶ್ವರರ ಅಧೀನಕ್ಕೆ ಬಂದರು. ಜುಂಜೇಗೌಡರು ಪೂರ್ವ ಕರ್ನಾಟಕದಲ್ಲಿರುವ ಎಲ್ಲ ದೇವಾಲಯಗಳನ್ನು ನಿರ್ಮಿಸಿದರು ಅಂತ ಹೇಳಲಾಗಿದೆ. ಇಂದಿಗೂ ಮಾಯಾಕಾರ ಮಲೆ ಮಾದೇಶ್ವರರು ಮಾದೇಶ್ವರ ಬೆಟ್ಟದಲ್ಲಿ ಸೃಷ್ಟಿಸಿದ ಅದ್ಭುತ ಪವಾಡಗಳು.